ಸ್ವಮೇವ ವಿಪುಲಂ ಶುಭಂ. ಈ ನಿನ್ನೆರಡು ತೋಳುಗಳನ್ನು ಕತ್ತರಿಸಿ ರಾಮ ಯಾವಾಗ ಬಿಸುಟು ನಿನ್ನ ಉಳಿದ ಈ ಶರೀರವನ್ನು ಚೆನ್ನಾಗಿ ಬೆಂಕಿಯಲ್ಲಿ ಹೊತ್ತಿಸಿ ದಹಿಸಿ ಹಾಕುತ್ತಾನೋ ಆವಾಗ ನಿನಗೆ ಮೊದಲ ರೂಪ ಈ ಹಿಂದಿನಂತೆ ಈ ಚೆಲುವಿನ ರೂಪ ಒದಗಿ ಬರುತ್ತೆ. ಹಾಗಾಗಿ ಶ್ರಿಯಃ ವಿರಾಜಿತಂ ಪುತ್ರಂ, ನಾನು ಧನುವಾಗಿದ್ದೇನೆ. ಇಂದ್ರಕೋಪಾದಿದಂ ರೂಪಂ ಪ್ರಾಪ್ತಮೇವಂ ರಣಾಜಿರೆ. ಇದಕ್ಕೆ ಕಾರಣವಾದ ಇನ್ನೊಂದು ತಪ್ಪು ಕೆಲಸ ನನ್ನಿಂದಾಗಿದೆ. ಈ ರೂಪ ಬರಲಿ ಅಂತ, ಘೋರವಾದ ರೂಪ ಬರಲಿ ಅಂತ ಶಾಪ ಕೊಟ್ಟ. ಅಷ್ಟರಲ್ಲಿ ನಾನು ಏನು ಮಾಡ್ತಿದ್ದೆ ಅಂದರೆ, ಅಹಂ ಹಿ ತಪಸೋಗ್ರೇಣ ಪಿತಾಮಹಮತೋಷಯಂ ದೀರ್ಘಮಾಯುಸ್ಸಮೇ ಪ್ರಾದಾತ್ ತಥೋ ಮಾಂ ವಿಭ್ರಮೋಸ್ಪೃಶತ್. ನಾನು ಉಗ್ರವಾದ ತಪಸ್ಸು ಮಾಡ್ತಾ ಇದ್ದೆ. ಪಿತಾಮಹ ಚತುರ್ಮುಖ ನನ್ನ ತಪಸ್ಸಿನ ತೀವ್ರತೆಗೆ ಒಲಿದು ಬಿಟ್ಟ. ಅವನ ಒಲುಮೆಯನ್ನು ನಾನು ದೀರ್ಘವಾದ ಆಯುಷ್ಯ ಸಿಗಲಿ ಎನ್ನುವುದಕ್ಕೆ ಬೇಡಿಕೊಂಡೆ. ಸಹಮೇ ಪ್ರಾದಾತ್ ದೀರ್ಘಂ ಆಯು, ಎಷ್ಟೋ ದಿವಸಗಳ ಕಾಲಕ್ಕೆ ನನಗೆ ಸಾವು ಬರುವುದಿಲ್ಲ ಅಥವಾ ಆಯುಷ್ಯ ಇರುತ್ತೆ ಅಂತ ಅನುಗ್ರಹಿಸಿದ. ಇದರಿಂದ ತಲೆಯಲ್ಲಿ ನನ್ನನ್ನು ಹಾಗಾದರೆ ಯಾರೂ ಏನು ಎದುರಿಸುವವರಿಲ್ಲ, ಯಾಕಂದರೆ ಬಹಳ ದೀರ್ಘವಾದ ಆಯುಷ್ಯ ಇದೆ. ಈಗಂತೂ ಯಾರು ಹೊಡೆದ್ರು ಬಡಿದ್ರು ಅಥವಾ ಇನ್ನೇನು ಮಾಡಿದ್ರು ನನ್ನನ್ನು ಸಾಯಿಸ್ಲಿಕ್ಕಂತೂ ಸಾಧ್ಯ ಇಲ್ಲ ಅಂತ ಯೋಚಿಸಿ, ದೀರ್ಘಮಾಯುರ್ಮಯ ಪ್ರಾಪ್ತಂ ಕಿಮ್ಮೆ ಶಕ್ರಃ ಕರಿಷ್ಯತಿ, ಶಕ್ರನಾದರೂ ನನ್ನನ್ನೇನು ಮಾಡಿಯಾನು ಅನ್ನುವ ಯೋಚನೆಯಿಂದ ಬುದ್ಧಿಯಲ್ಲಿ ದುರುಳತನವನ್ನು ಇಟ್ಟುಕೊಂಡು ಇಂದ್ರನನ್ನು ಎದುರಿಸಿ ಯುದ್ಧಕ್ಕೆ ಹೋದೆ. ರಣಾಜಿರೆ, ಯುದ್ಧ ಮಾಡಿದೆ. ಅವನಿಗೆ ಇದ್ದಕ್ಕಿದ್ದಾಗಿ ಇವನು ಯಾಕೆ ಯುದ್ಧ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಲಿಲ್ಲ. ನನಗೇನೆಂದರೆ, ಈ ತಪಸ್ಸಿನ ಬಲದಿಂದ ಸಿಕ್ಕಿದ ವರ ಇದೆಯಲ್ವಾ, ಈ ವರ ಇದೆ ಅಂತಂದಮೇಲೆ ಒಂದು ಸರ್ತಿ ಮನಸ್ಸಲ್ಲಿ ಒಂದು ಕೆಡುಕಾದ ಆಲೋಚನೆ, ಯಾರನ್ನು ಬಿಡುವುದಿಲ್ಲ ಅನ್ನೋದೇ ಇದರ ತಾತ್ಪರ್ಯ. ಎಂಥವನೇ ಆದರೂ ಕೂಡ ಮನಸ್ಸಿನಲ್ಲಿ ಒಂದೊಂದು ಸರ್ತಿ ಒಂದೊಂದು ದುಷ್ಟ ಆಲೋಚನೆ ಬಂದು ಹಾದು ಹೋಗುತ್ತೆ. ಸಜ್ಜನ ಸಾಮಾನ್ಯ ಏನು ಮಾಡ್ತಾನೆ ಅಂದರೆ, ಇಂಥ ಆಲೋಚನೆಗಳು ಬಂದಾಗ ಇದೊಂದು ಮೂರ್ಖತನದ ಆಲೋಚನೆ ಅಂತ ಅದನ್ನು ಬಿಡ್ತಾನೆ. ಆದರೆ ಇದು ಆಲೋಚನೆ ಬಂದ ಮೇಲೆ ಅದಕ್ಕೆ ಸರಿಯಾದ ಒಂದು ಪೋಷಕವಾದ ಆಯುಷ್ಯ ದೀರ್ಘ ಇರುವುದು ಅನ್ನುವ ಈ ವರ ಏನಿತ್ತು, ಅದನ್ನೊಂದು ಸರ್ತಿ ಪ್ರಯೋಗಕ್ಕೆ ತಂದೇ ಬಿಡಬೇಕು ಅಂತ ಯೋಚಿಸಿ ಇಂದ್ರನ ವಿರುದ್ಧ ಯುದ್ಧಕ್ಕೆ ನಾನು ನಿಂತೆ.